Okay, I'm going to try not to be emotional actually. ಅಲ್ವಾ? ಯಾ ಅದೇ ಟ್ರೈ ಮಾಡ್ತಾ ಇದ್ದೀನಿ ನಾನು. ಆಮ್, ಎಲ್ರಿಗೂ ನಮಸ್ಕಾರ. ಆಮ್, ಯಾವ ರೀತಿಯಲ್ಲಿ ಒಂದು ಸ್ಪೀಚ್ ಸ್ಟಾರ್ಟ್ ಮಾಡಬೇಕು ಅಂತ ಯೂಶುವಲ್ ಆಗಿ ನನ್ನ ಹತ್ರ ಮಾತಾಡೋದು ತುಂಬ ಇರುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ವೋಕಲ್ ವಿತ್ whatever that I want to say and however that I want to say it. But ಇವತ್ತು ನಿಜವಾಗ್ಲೂ ಈ ಒಂದು ಜರ್ನಿ ಬಗ್ಗೆ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. 15 ಇಯರ್ಸ್ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ದಟ್ ಒಂದು ಆಕ್ಟರ್ ಆಗ್ತೀನಿ ಅಂತ. ಆ್ಯಂಡ್ ಇಷ್ಟು ವರ್ಷ ಈ ಒಂದು ಜರ್ನಿ ಆಗತ್ತೆ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಯಾರು ಗೂಗಲ್ ಪೇ ಮಾಡ್ತಿದ್ರ ನನಗೂ ಮಾಡಿ. ಎಲ್ರಿಗೂ ಬರಲಿ ಅಲ್ವಾ ದುಡ್ಡು. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಒಂದು ತುಂಬ ದೊಡ್ಡ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಇದ್ದೆ ನಾನು. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್, ನಾನು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ಐ ವಾಂಟೆಡ್ ಟು ಬಿ ಎನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ರೈಟ್? ಆ್ಯಂಡ್ ಸಡನ್ ಆಗಿ ಪ್ರಸಾದ್ ಬಿದ್ದಪ್ಪ ಸಿಕ್ಕಿದ್ರು ಆ್ಯಂಡ್ ಮಾಡ್ಲಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಿಕಾಸ್ ಜನರಲಿ ಇವಾಗ ದ ಕೈಂಡ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ದಟ್ ಈಸ್ ದೇರ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಆವಾಗ ಇರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಪೋಸ್ಟಿಂಗ್ ಇದ್ದಾಗ ಎಲ್ರಿಗೂ ಗೊತ್ತಿರೋ ಹಾಗೆ ದಟ್ ಮೈ ಫಾದರ್ ವಾಸ್ ಇನ್ ದಿ ಇಂಡಿಯನ್ ಆರ್ಮಿ, ರೈಟ್? ಸೊ ಬಂದು ಬಾಸ್ಕೆಟ್ಬಾಲ್ ಆಡಿಕೊಂಡು ನಾರ್ಮಲ್ ಲೈಫ್ ನಡ್ಕೊಂಡು ಆರಾಮಾಗಿದ್ದೆ ನಾನು. ಆ್ಯಂಡ್ ಸಡನ್ ಆಗಿ ಮಾಡ್ಲಿಂಗ್ ಬಂತು ಆ್ಯಂಡ್ ಮಾಡ್ಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. ಐ ಡ್ರೆಮ್ಟ್ ಆಫ್ ಬೀಯಿಂಗ್ ಮಿಸ್ ಯೂನಿವರ್ಸ್ ವೆನ್ ಸುಷ್ಮಿತಾ ಸೇನ್ ಬಿಕೇಮ್ ಮಿಸ್ ಯೂನಿವರ್ಸ್. ಒಂದು ಟಿಯಾರ ನೋಡ್ಬಿಟ್ಟು ಆಗಬೇಕು ಅಂತ ಆಸೆ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ it just became like a dream and then sports happened and all. ಆ್ಯಂಡ್ ಸಡನ್ ಆಗಿ ಈ ಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಎಲ್ರಿಗೂ ಏನು ಗೊತ್ತಿದೆ ದಟ್ ವೀರ ಮದಕರಿ ಈಸ್ ಮೈ ಫಸ್ಟ್ ಫಿಲ್ಮ್. ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಲಿ ವಾಸ್ ಮೈ ಫಸ್ಟ್ ಅಫಿಷಿಯಲ್ ಫಿಲ್ಮ್. ಆ್ಯಂಡ್ ಅದು ಯಾಕೆ ಗೊತ್ತಿದೆ ಅಂದರೆ ಬಿಕಾಸ್ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಐ ಥಿಂಕ್ all of you who are sitting here right now know that ಆ ಒಂದು ಕಾಂಟ್ರವರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ಇಂದ ರಾಗಿಣಿ ದ್ವಿವೇದಿ ಯಾರು ಅಂತ ಎಲ್ರಿಗೂ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ ದಟ್ ಮೇಕಪ್ ಹೇರ್ ಮಾಡ್ಕೊಂಡೆ ಫಸ್ಟ್ ಟೈಮ್ ಲೆಹಂಗಾ ದಾವಣಿ ಹಾಕ್ಬಿಟ್ಟು ನಾನು ಸ್ಟೇಜಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಕನ್ನಡ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ. ಒಬ್ರು ಐ ಥಿಂಕ್ 2-3 ಸೀನಿಯರ್ ಜರ್ನಲಿಸ್ಟ್ ಜೊತೆ ಜಗಳ ಮಾಡಿಬಿಟ್ಟು ನಾನು ಸ್ಟೇಜಿಂದ ಎದ್ದು ಹೋಗಿದ್ದೀನಿ, ಮೇಕಪ್ ಹೇರ್ ಮಾಡಬೇಕು ಅಂತ ಹೋಗಿದ್ದೀನಿ ಆ ಥರ. ಆ್ಯಂಡ್ ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್, ರೈಟ್? ಆ್ಯಂಡ್ ಆವಾಗ ಒಂದು ರಿಯಲೈಸೇಷನ್ ಬಂತು ನನಗೆ, ಒಂದು ಇಂಡಸ್ಟ್ರಿ ಆಗಿ ಒಂದು ಇಂಟ್ರೊಡಕ್ಷನ್ ಆಗಿ ಬರ್ತಾ ಇದ್ದೀನಿ, ಇವಾಗ ಭಾಷೆ ಗೊತ್ತಾಗ್ಬೇಕು ನನಗೆ. ಭಾಷೆ ಗೊತ್ತಿಲ್ಲ ಅಂದರೆ ನನಗೆ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾತಾಡೋಕ್ಕಾಗಲ್ಲ. ಮದಕರಿ, ನಾನು ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅವ್ರ ಆಫೀಸಲ್ಲಿ ಅವ್ರ ಬರ್ತ್ಡೇ ದಿನ ಮೀಟ್ ಮಾಡಿದ್ದು. ನಾನು ನಮ್ಮಮ್ಮ ಒಂದು ಬೊಕ್ಕೆ ತೊಗೊಂಡೋಗಿದ್ದು. ಆ್ಯಂಡ್ ಮೀಟ್ ಮಾಡಿದ ತಕ್ಷಣವೇ ಐ ಡಿಂಟ್ ನೋ ಸುದೀಪ್ ಅವ್ರು ಯಾರು, ಅವರು ಸ್ಟೇಚರ್ ಏನು, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ. ಫೋಟೋಶೂಟ್ ಮಾಡಿದ್ದೀನಿ. ಒಂದು 3 to 5 days ಆದಮೇಲೆ ಐ ವಾಸ್ ಆನ್ ದ ಸೆಟ್ಸ್ ಆಫ್ ಮದಕರಿಯಲ್ಲಿ
ಪ್ರತಿ ಒಂದು ಶಾಟು, ಪ್ರತಿ ಒಂದು ಸೀನು, ನೀವು ಎಷ್ಟು ರಾಗಿಣಿ ದ್ವಿವೇದಿನ ನೀರಜ ಗೋಸ್ವಾಮಿನ ಇಷ್ಟಪಟ್ಟಿದ್ದೀರಾ, ಅದು ಇಸ್ ಲೈಕ್ ಅ ಫೀಮೇಲ್ ವರ್ಷನ್ ಆಫ್ ಸುದೀಪ್ ಅವರು. ಪ್ರತಿ ಒಂದೊಂದು ಸ್ಟೇಟ್ಮೆಂಟ್ ಇಂದ ಹಿಡಿದು ಲೈನ್ ಇಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿರೋದು ಅವರು. ಸೊ ಐ ಓ ಸೋ ಮಚ್ ಆಫ್ ಮೈ ಕರಿಯರ್ ಆ್ಯಂಡ್ ಸೋ ಮಚ್ ಆಫ್ ಮೈ stature and the person that I am today to Sudeep. Thank you so much for teaching me what acting is and what language is. So I really give him so much credit for it. And of course, ಈ ಒಂದು 15 years ಜರ್ನಿ ಅಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ದಿಗಂತ್ ಆಗಿರ್ಬೋದು, ಆದಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, like I worked with everybody, right? And if I'm not taking your name, please forgive me for my ignorance, but recently Rajwardhan ಆಗಿರ್ಬೋದು, like I'm so grateful to every director, every actor, every person that has contributed to this journey. ಯಾಕಂದ್ರೆ ಒಂದು ಜರ್ನಿ ಮಾಡಬೇಕು ಅಂದ್ರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ, and everybody teaches you something or the other every single day, right? ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ, ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ 15 years ಅಂತ. ನಿಜವಾಗ್ಲೂ ಈಸಿ ಇರಲಿಲ್ಲ. ಒಳ್ಳೆ ದಿನ ಇತ್ತು, ಕೆಟ್ಟ ದಿನ ಇತ್ತು, ಸ್ಟ್ರಗಲ್ಸ್ ಇತ್ತು, ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟ್ ಆಗಿ, ಎಲ್ಲರೂ ಗೊತ್ತಿರೋ ಹಾಗೆ. ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ. ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ. ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ, ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something I think above normal people that just took me ahead. And I think ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳಬೇಕು ಅಂತ ಇದ್ದೆ ನಾನು. I told you, make sure I don't get emotional, right? Thank you. ಯಾಕೆ ಅಳ್ತಾ ಇದ್ದೀನಿ ಅಂದರೆ, ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ you can be weak. There are good days, bad days. And ee vandu journey should be an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನನೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ, ಪ್ರಾಣ ಥರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು ಎಷ್ಟಿದೆ, ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದರೆ, ನಾನು ಸ್ಯಾಂಡಲ್ವುಡ್ ಆ್ಯಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ.
ಬೇರೆಯವರು ಎಷ್ಟು ಪ್ರೀತಿ ಎಷ್ಟು ಸಪೋರ್ಟ್ ಕೊಟ್ಟರು ಗೊತ್ತಾ, ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ ಅದು. ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. ಐ ವಿಲ್ ಕಂಟಿನ್ಯೂ ಟು ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ರಮೋಟ್ ಆ್ಯಂಡ್ ಡೂ ಕನ್ನಡ ಫಿಲ್ಮ್ಸ್. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದರು ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮ್ಮವ್ರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ ನೀವೆಲ್ಲರೂ ಇನ್ನ ನಾನು 15 years ಇಂಡಸ್ಟ್ರಿಯಲ್ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ಅದು ಏನು ಗೊತ್ತಾ, ಯಾವತ್ತು ನಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿರೋದು ಅಂದರೆ, ಯಾರು ಬಂದಿಲ್ಲ ಅಂದ್ರೂ ನೀವು ನಿಮಗೋಸ್ಕರ ನಿಂತ್ಕೋಬೇಕು. ಆ್ಯಂಡ್ ನಾನು ನನ್ನ ಶಕ್ತಿ, ನನ್ನ ಎಷ್ಟು ಸ್ಟ್ರೆಂತ್ ಇದೆ, ನನ್ನ ಪರವಾಗಿ ನಾನು ಲೈಫಲ್ಲಿ ಬೇರೆಯವ್ರಿಗೋಸ್ಕರ ನಿಂತ್ಕೋತೀನಿ ಅಂತ. ಸೊ ನನ್ನ ಹೇಳಿದ ಒಂದೇ ಮಾತು, ನಾವೇನೋ ಒಂದು ತುಂಬ ಅದ್ಭುತವಾಗಿರೋದು 2026 ಏನೋ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು. ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು. ನಾನು ಸ್ವಂತ ಸ್ಟ್ರಗಲ್ ಮಾಡಿ ಈ ಒಂದು ಮಟ್ಟಿಗೆ ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ನಾನು ಒಂದು ವೇದಿಕೆ ಪ್ರೊವೈಡ್ ಮಾಡ್ತೀನಿ. ನಾನು ಆ ಥರ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ. ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಫಾರ್ ರೈಟರ್ಸ್, ಆ್ಯಕ್ಟರ್ಸ್, ಡಿರೆಕ್ಟರ್ಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಟು ಡೂ ಸಮಥಿಂಗ್. ಯಾಕಂದರೆ ನಾನು ಈ ಇಂಡಸ್ಟ್ರಿ ನನಗೆ ಹೆಸರು ಕೊಟ್ಟಿದ್ದೆ, ಅನ್ನ ಕೊಟ್ಟಿದ್ದೆ. ಇದು ಇಟ್ಸ್ ಮೈ ಹೋಮ್. ನಾನು ಪಂಜಾಬಿಂದ ಇರ್ಬೋದು, ಎಲ್ಲಿಂದಾನು ಇರ್ಬೋದು. ಬಟ್ ಒಂದು ಕನ್ನಡತಿಯಾಗಿ ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಈ ಇಂಡಸ್ಟ್ರಿಗೆ ಏನೋ ಮುಂದೆ ಏನೋ ಮಾಡಬೇಕು ಅಂತ ನನ್ನ ಆಟ. ಆ್ಯಂಡ್ ಮಾಡೇ ಮಾಡ್ತೀನಿ ನಾನು. ಬಿಕಾಸ್ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕಲ್ವಾ. ಆ್ಯಂಡ್ ವಿ ವಿಲ್ ಡೂ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ರಿಯಲಿ ಬ್ಯೂಟಿಫುಲ್ ಅಂತ ನನ್ನ ಅಭಿಪ್ರಾಯ. ಸರ್ ಇಮೋಷನಲ್ ಆಗಿಬಿಟ್ಟೆ ಸ್ವಲ್ಪ. ಆದರೂ ತುಂಬ ಒಂದು ಅದ್ಭುತವಾಗಿರೋದು ಸಿನಿಮಾ ಬರ್ತಿದೆ, ವೃಷಭ ಅಂತ. ಲಾಲ್ ಸರ್ ಹೇಳಿದ ಮಾತು ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಹಿಮ್. ಅವ್ರ ಜೊತೆನೇ 2 ಸಿನಿಮಾ ಮಾಡಿದ್ದೀನಿ ಮಲಯಾಳಮಲ್ಲಿ ಈ ವರ್ಷ. ವೃಷಭ 25 ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಇಟ್ಸ್ ರಿಲೀಸಿಂಗ್ ಇನ್ ಮಲಯಾಳಂ, ತೆಲುಗು, ಕನ್ನಡದಲ್ಲಿ ನಾವು ಬೇಕು ಅಂತ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಸಿ ರಿಲೀಸ್ ಆಗ್ತಿದೆ ಸಿನಿಮಾ. ಆಲ್ಮೋಸ್ಟ್ 1 year ಪ್ಲಸ್ ಆದಮೇಲೆ ಸಿನಿಮಾ ರಿಲೀಸ್ ಆಗ್ತಿರೋದು. ಸೊ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ಮೈ ಫ್ಯಾನ್ಸ್ ಟು ಶೋ ಆಸ್ ಮಚ್ as ಲವ್ ಟು ವೃಷಭ. ತುಂಬ ಅದ್ಭುತವಾಗಿರೋದು ಸಿನಿಮಾ. ಫಸ್ಟ್ ಟೈಮ್ ಪೀರಿಯಾಡಿಕ್ ಸಿನಿಮಾ ಮಾಡ್ತಿರೋದು ನಾನು. ಆ್ಯಂಡ್ ಸಾಕಷ್ಟು ಲೈಕ್ ರಾಗಿಣಿ ಇಸ್ ಬ್ಯಾಕ್ ಅಗೇನ್ ವಿತ್ ದಿ ಆ್ಯಕ್ಷನ್ ಅವತಾರ್ ಆ್ಯಂಡ್ ದ ಕ್ವೀನ್ ಅವತಾರ್. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ. ಆ್ಯಂಡ್ ಅದ್ಭುತವಾಗಿರೋದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆದಷ್ಟು 2026 ಐ ಆಮ್ ಡೂಯಿಂಗ್ ಒಂದು 2 ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ, 2 ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ, 1 ಹಿಂದಿ ಮಾಡ್ತಾ ಇದ್ದೀನಿ, 3 ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಇಯರ್.